ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಯುಗಾದಿ ಹಬ್ಬಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ. ಏನು ಶಾಪಿಂಗ್ ಮಾಡ್ತಿದ್ದೀನಿ ಅಂದರೆ ಗೋಲ್ಡ್ ಹಾಗೂ ಬಟ್ಟೆನ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಇವತ್ತು ಮತ್ತು ನಾಳೆ 2 ದಿನ ಇರೋದ್ರಿಂದ ನಾನು ಇವತ್ತು ಶಾಪಿಂಗ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ನಾನು ಇವತ್ತು ಗೋಲ್ಡ್ ಅಂಗಡಿಗೆ ಏನು ಹೋಗ್ತಾ ಇದ್ದೀನಿ, ಏನು ಗೋಲ್ಡ್ ಶಾಪಿಂಗ್ ಮಾಡೋದಿದೆ, ನಾನು ಎರಡು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ತುಂಬ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ಗೆ ಏನು ಗೋಲ್ಡು ಏನು ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಎಲ್ಲಿ ಯಾವ ಅಂಗಡಿಯಲ್ಲಿ ಎಲ್ಲನೂ ಮಾಹಿತಿ ಕೊಡ್ತೀನಿ. ಗೈಸ್ ನೋಡಿ, ಇಲ್ಲಿ ತೋರಿಸ್ತಿರೋ ಲಾಂಗ್ ಚೈನ್ನ ನೋಡಲಿಕ್ಕೆ ಅಂತ ಹೇಳಿ ಬಂದಿರೋದು. ಹಾಗೆ ನಾನು ಚೀಟಿ ಕಟ್ತಾ ಇದ್ದೀನಿ. ಚೀಟಿ ಅಮೌಂಟ್ ಕೂಡ ಇವತ್ತು ಪೇ ಮಾಡಬೇಕಿತ್ತು, ಹಾಗಾಗಿ ಬಂದೆ. ಏನು ಚೀಟಿ ಅಂತ ಹೇಳಿದ್ರೆ, ನಾನು ಅಕ್ಷಯ ತೃತೀಯಗೋಸ್ಕರ ನಾನು ಚೀಟಿ ಹಾಕ್ಕೊಂಡಿದ್ದೀನಿ. ಆವತ್ತು ತೊಗೊಳ್ಳೋಂಥ ಒಡವೆನ ನಾನು ಇವತ್ತು ಸೆಲೆಕ್ಷನ್ ಮಾಡಲಿಕ್ಕೆ ಅಂತ ಬಂದಿದ್ದೆ. ಯಾವ ಒಡವೆ ಏನು ಅಂತೇಳಿ ಅಕ್ಷಯ ತೃತೀಯಕ್ಕೆ ಹೇಳ್ತೀನಿ. ಬನ್ನಿ ಹಾಗೆ ಗಜಾನಂದ್ಗೆ ಹೋಗೋಣ. ನಮ್ಮ ದೇವನಹಳ್ಳಿಯಲ್ಲಿರೋ ಗಜಾನಂದಿದು ಬನ್ನಿ ಏನು ಶಾಪಿಂಗ್ ಮಾಡ್ತೀನಿ ಏನು ಎಲ್ಲ ಹೇಳ್ತೀನಿ. ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ನೋಡ್ಕೊಳ್ತಾ ಬನ್ನಿ. ಹಾಗೆ ಮೇಲೆ ಹೋಗೋಣ. ಫಸ್ಟ್ ನಾನು ಕಿಡ್ಸ್ ವೇರ್ನ ಶಾಪಿಂಗ್ ಮಾಡಿಬಿಡೋಣ. ನಾನು ಮಕ್ಕಳಿಗೆ ಫಸ್ಟು ಶಾಪಿಂಗ್ ಮಾಡೋದಿದೆ, ಹಾಗಾಗಿ ನಾನು ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಮೇಲೆ ಹೋಗ್ತಿದ್ದೀನಿ. ಬನ್ನಿ. ಹಾಗೂ ನನಗೆ ಗೊತ್ತಿರೋ ಮಟ್ಟಕ್ಕೆ ದೇವನಹಳ್ಳಿಯಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಈ ಪ್ಲೇಸಲ್ಲಿ ಅಂತ ನನಗೆ ತುಂಬ ನಂಬಿಕೆ ಇದೆ. ಯಾಕಂದರೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಗಜಾನಂದಲ್ಲಿ ಸಿಗುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಅದರ ಪ್ರಾಬ್ಲಮ್ ಇದ್ದರೆ ಖಂಡಿತ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ. ರೀಸನಬಲ್ಗೆ ತೊಗೊಬೋದು. ಸ್ವಲ್ಪ ಕಾಸ್ಟ್ ಇರುತ್ತೆ, ಬಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಗಜಾನನ್ನ ಪ್ರಿಫರ್ ಮಾಡ್ತೀನಿ. ನಾನು ಕೂಡ ಗಜಾನಂದಲ್ಲೇ ಶಾಪಿಂಗ್ ಮಾಡ್ತೀನಿ. ಇದು ಯಾವುದೂ ಕೂಡ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಇಲ್ಲಿ ಹೋಗಿ ಶಾಪಿಂಗ್ ಮಾಡೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯುಗಾದಿ ಹಬ್ಬಕ್ಕೆ ನಾನು ಇಬ್ಬರು ಗಂಡು ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಇಲ್ಲಿ ಟೀ ಶರ್ಟ್ಸ್ ತೋರಿಸಿದ್ದಾರೆ ನೋಡಿ. ಸ್ನೇಹಿತರೆ, ನನ್ನ ಮಗನಿಗೆ ಅಂತ ಹೇಳಿ ನಾನು ಇಲ್ಲಿ ಟಿ ಶರ್ಟ್ ಕಲೆಕ್ಷನ್ಸ್ ಅಂತ ನೋಡ್ತಿದ್ದೀನಿ. ಅವನು ಹೇಳ್ತಿದ್ದಾನೆ ವಿತೌಟ್ ವಿ ನೆಕ್ ಅಂದರೆ ಬಟನ್ಸ್ ಬೇಡ, ವಿ ನೆಕ್ ಬರಲಿ ಅಂತ ಕೇಳ್ತಿದ್ದಾನೆ. ಬಟ್ ಆ ಥರ ಕಲೆಕ್ಷನ್ಸ್ ಇವ್ರ ಹತ್ರ ಇರಲಿಲ್ಲ. ಬಟ್ ಬೇರೆ ವೆರೈಟೀಸ್ ತುಂಬಾ ಇದೆ. ಆ ಥರ ವೆರೈಟಿ ಇರಲಿಲ್ಲ ಅಷ್ಟೇ, ಬಟ್ ಬೇರೆ ವೆರೈಟಿ ಇದೆ. ಆ ಥರ ಟಿ ಶರ್ಟ್ ಅವನು ಯಲಹಂಕದಲ್ಲಿ ಒಂದು ಪರ್ಚೇಸ್ ಮಾಡಿದ್ದೆ, ಯಲಹಂಕ ಗಜಾನಂದಲ್ಲಿ. ಅವನಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದೇ ಕಲೆಕ್ಷನ್ನ ಕೇಳ್ದೆ. ಬಟ್ ಅವ್ರ ಹತ್ರ ಆ ಕಲೆಕ್ಷನ್ಸ್ ಇದ್ದಿಲ್ಲ. ಬಟ್ ಇವ್ರ ಹತ್ರ ಕೂಡ ಬೇರೆ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ತುಂಬಾ ಇದೆ. ತುಂಬ ಚೆನ್ನಾಗಿರೋದಿದೆ. ಮಕ್ಕಳಿಗಂತೂ ಒಳ್ಳೆ ವೆರೈಟೀಸ್ ಇದೆ. ಅದರಲ್ಲಂತೂ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋದಾದರೆ ಕಣ್ಣು ಮುಚ್ಕೊಂಡು ಶಾಪಿಂಗ್ ಮಾಡ್ಬೋದು. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಈಗ ನಾನು ಇಲ್ಲಿ ಟಿ ಶರ್ಟ್ ಎಲ್ಲ ಪರ್ಚೇಸಿಂಗ್ ಮಾಡಿದೆ. ನಾನು ಯಾವ ಬಟ್ಟೆ ತೊಗೊಂಡೆ ಏನು ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ, ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ. ಗೋಲ್ಡ್ ಏನು ತೊಗೊಂಡ್ರಿ, ಯಾವ ಗೋಲ್ಡ್ ಬಗ್ಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಅದರ ಅಮೌಂಟ್ ಎಷ್ಟು ಕಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ನಾನು ಅಂತೇಳಿ. ದೊಡ್ಡ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾನು ಗೋಲ್ಡ್ಗೋಸ್ಕರ. ಹಾಗಾಗಿ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಹಂಚ್ಕೊಳ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ನೋಡ್ತಿದ್ದೀರಲ್ವ. ಈಗ ಪ್ರೆಸೆಂಟ್ ಏನು ರನ್ನಿಂಗ್ ಇದೆಯೋ ಅದನ್ನ ಕೊಡ್ತಿದ್ದಾರೆ ಅವರು. ಚೆಕ್ ಶರ್ಟ್ ಈಗಲೂ ಕೂಡ ರನ್ನಿಂಗಲ್ಲೇ ಇದೆ ಅಂತೆ. ನಾನು ಹೇಳೋದು ಸ್ಟಾಪ್ ಆಗಿದೆ ಅಲ್ಲ, ಓಲ್ಡ್ ಮಾಡಲ್ ಆಯ್ತಲ್ವ ಅಂದರೆ ಇಲ್ಲ ಅದು ರನ್ನಿಂಗ್ ಕಲೆಕ್ಷನ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಲೆನಿನ್ ಶರ್ಟ್ ಕೂಡ ಒಂದೆರಡು ಪರ್ಚೇಸಿಂಗ್ ಮಾಡೋಣ ಅಂತ ಹೇಳಿ ಪರ್ಚೇಸಿಂಗ್ ಮಾಡ್ತಾ ಇದ್ದೀನಿ. ಅವರೇ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ವೇರ್ ಮಾಡಿ ಕೂಡ ತೋರಿಸ್ಬಿಡ್ತಿದ್ದಾರೆ ನನ್ನ ಮಗಂಗೆ. ಇಲ್ಲಿ ಹೆಣ್ಮಕ್ಳು ಆ್ಯಂಡ್ ವುಮೆನ್ ಕಲೆಕ್ಷನ್ಸ್ನ ತೋರಿಸಿದ್ದಾರೆ. ಬನ್ನಿ, ಸೂಪರ್ ಆಗಿದೆ. ಈಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋ ಆಸಮ್ ಕಲೆಕ್ಷನ್ಸ್ನ ತೋರಿಸಿದ್ದಾರೆ. ಬನ್ನಿ ನೋಡಿ. ನಿಮಗೂ ಕೂಡ ಕೆಲವು ಡ್ರೆಸ್ಸಸ್ ಇಷ್ಟ ಆದರೆ ಪರ್ಚೇಸಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ.
ಸ್ಯಾರಿ ಕಲೆಕ್ಷನ್ಸ್ ನೋಡಿ, ಈ ನಡುವೆ ರೀಸೆಂಟ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಾನು ಗಜಾನಂದಲ್ಲೇ ಶಾಪಿಂಗ್ ಮಾಡಿರೋದು. ಹಾಗೂ ಇವರು ಓನರ್ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಖುಷಿಯಿಂದ ವ್ಯಾಪಾರ ಮಾಡೋ ತನಕ ಸಪೋರ್ಟಾಗಿ ನಿಲ್ತಾರೆ. ಸ್ಯಾರೀಸ್ ಎಲ್ಲ ತುಂಬ ಅವ್ರಿಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಬನ್ನಿ, ನಾನು ಟ್ರೆಂಡ್ಸ್ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ. ಟ್ರೆಂಡ್ಸ್ಗೆ ಯುಗಾದಿ ಹಬ್ಬದ ಕಲೆಕ್ಷನ್ಸ್ ಏನಿದೆ ಎತ್ತ ಅಂತೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಕೂಡ ತುಂಬ ಆಫರ್ಸ್ ನಡೀತಿದೆ. ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಹೋಗಿ. ಇಲ್ಲಿ ಆಫರ್ಸ್ನೂ ಕೂಡ ತೋರಿಸ್ಕೊಂಡು ಹೋಗ್ತಿದ್ದೀರಿ ನೋಡಿ. ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಕುರ್ತಾ ಸೆಟ್ಸ್ ಎಲ್ಲ. ಬನ್ನಿ ನೋಡಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಫೆಸ್ಟಿವಲ್ ಆಗಿರೋದ್ರಿಂದ ಟ್ರೆಡಿಷ್ನಲ್ ಡ್ರೆಸ್ಸಸ್ಸೇ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ತುಂಬ ಟ್ರೆಡಿಷ್ನಲ್ ವೇರ್ಸ್ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿದೆ. ಕಂಫರ್ಟ್ ಫೀಲ್ ಕೂಡ ಆಗುತ್ತೆ, ಯಾಕಂದರೆ ಕಾಟನ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಕುರ್ತಾ ಸೆಟ್ಸ್ ಅಂತ ತುಂಬ ಚೆನ್ನಾಗಿದ್ದು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ, ಫ್ರೀ ಇದ್ದರೆ, ಟ್ರೆಂಡ್ಸಲ್ಲಿ ಬೇಕಿದ್ರೆ ಟ್ರೆಂಡ್ಸಲ್ಲಿ, ಗಜಾನಂದಲ್ಲಿ ಬೇಕಿದ್ರೆ ಗಜಾನಂದಲ್ಲಿ ಹೋಗಿ ಶಾಪಿಂಗ್ ಮಾಡಿ. ಡಿಸ್ಕೌಂಟ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾರಿಗೆ ಬೇಕು ಇಂಟ್ರೆಸ್ಟ್ ಇದ್ದರೂ ಕೂಡ ಶಾಪಿಂಗ್ ಮಾಡ್ಬೋದು, ಯಾಕಂದರೆ ಯುಗಾದಿ ಹಬ್ಬ ಇರೋದ್ರಿಂದ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಟ್ರೆಡಿಷ್ನಲ್ ಡ್ರೆಸ್ಸಸ್ ಅಂತೂ ತುಂಬ ಚೆನ್ನಾಗಿದೆ, ಹಾಗೂ ಡಿಸ್ಕೌಂಟ್ ಕೂಡ ತುಂಬ ಇದೆ. ಎಲ್ಲ ಕಾಟನ್ ವೇರ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ. ಸಮ್ಮರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಉಪಯೋಗಕ್ಕಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲೊಂದು ಗೌನ್ ತೊಗೊಬೇಕು ಅಂತ ಹೇಳಿ ನೋಡ್ತಿದ್ದೆ, ಬಟ್ ನನಗೆ ಕೆಲವೊಂದು ಕಲೆಕ್ಷನ್ಸ್ ಸೈಜ್ ಆಗಲಿಲ್ಲ, ಕೆಲವೊಂದು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಅದೇ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಗೌನ್ ಇಷ್ಟ ಆಯಿತು ನನಗೆ. ಅದನ್ನ ತೊಗೊಳ್ಳೋಣ ಅಂತ ಹೇಳಿ ಟ್ರಯಲ್ ಮಾಡಿದೆ, ಬಟ್ ಅದು ಕೂಡ ಸೈಜ್ ಕಂಫರ್ಟಬಲ್ ಆಗಿರಲಿಲ್ಲ. ಹಾಗಾಗಿ ನಾನು ಬೇಡ ಅಂತ ಹೇಳಿ ಬಂದುಬಿಟ್ಟೆ. ನಾನು ಟ್ರಿಪ್ ಹೋಗಬೇಕು, ಹಾಗಾಗಿ ಕಂಫರ್ಟಬಲ್ ಆಗಿರೋ ಗೌನ್ ತೊಗೊಳ್ಳೋಣ ಅಂತೇಳಿ ಹೋಗಿದ್ದಿದ್ದೆ ಸ್ನೇಹಿತರೆ ನಾನು. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ. ಟೀ ಶರ್ಟ್ಸ್ ಅಂತೂ ನೋಡಿ ತುಂಬ ಚೆನ್ನಾಗಿದೆ. ಕಂಫರ್ಟಬಲ್ ಫೀಲ್ ಕೂಡ ಇರುತ್ತೆ ವೇರ್ ಮಾಡೋದಕ್ಕೆ. ನೋಡಿ, ಈ ಗೌನ್ನ ನಾನು ನೋಡಿದೆ, ತೊಗೊಳ್ಳೋಣ ಅಂತ ಹೋಗಿ ಸೈಜ್ ನೋಡಿದೆ, ಬಟ್ ನನಗೆ ಸೈಜ್ ಕಂಫರ್ಟಬಲ್ ಆಗಿಲ್ಲ. ಎಸ್ಸೂ ಆಗಿಲ್ಲ, ಹೆಮ್ಮೂ ಆಗಿಲ್ಲ, ಎರಡೂ ಕೂಡ ಲೂಸೇ ಆಯಿತು. ಆಲ್ಟ್ರೇಷನ್ ಮಾಡಿ ಹಾಕ್ಸ್ಕೊಂಡ್ರೆ ಅಷ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್, ನಮಸ್ತೆ.